Hello, my dear friends and my dear students. Welcome to our YouTube channel Civil with Sudhir. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಎ ಕಡೆಯಿಂದ ಏನು ಅಪ್ಕಮಿಂಗ್ ನೋಟಿಫಿಕೇಶನ್ ಇದೆ ಅದರ ಬಗ್ಗೆ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಅವ್ರದ್ದೊಂದು ವೆಬ್ಸೈಟಲ್ಲಿ. ಕೆ ಎ ವೆಬ್ಸೈಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಆ ಕೆ ಎ ವೆಬ್ಸೈಟು ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಎಚ್ ಕೆ ನಾನ್ ಎಚ್ ಕೆ ಯಾವ್ಯಾವ್ದು ನೋಟಿಫಿಕೇಶನ್ ಅಪ್ಕಮಿಂಗ್ ಬರೋದಿದೆ ಅದ್ರ ಬಗ್ಗೆ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಳ್ಳೆಯ ಒಂದು ನಿಮಗೆ ಪ್ರಿಪರೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಟೆಲಿಗ್ರಾಮ್ ಚಾನಲ್ಲು ಜಾಯ್ನ್ ಆಗಿ, ಅಥವಾ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಮೆಸೇಜ್ ಮಾಡ್ಬೋದು ಪರ್ಸನಲ್ ಆಗಿ, ಸರಿನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಇದು ಅಧಿಸೂಚನೆ ಬಂದು ನಿಮಗೆಲ್ಲರಿಗೂ ಗೊತ್ತಿದೆ, ಇದು ನಿನ್ನೆನೆ ಬಂದಿರೋದು 4/10/2025 ಅದು ಬಂದಿರೋದು, ರೈಟ್? ಅದಕ್ಕೆ ಈಗ ಇದರಲ್ಲಿ ಏನಂತಂದರೆ ಎಚ್ ಕೆ ನಾನ್ ಎಚ್ ಕೆ ಎರಡೂ ಏನಂತಂದರೆ ಬಿಟ್ಟಿದ್ದಾರೆ. ಅದರಲ್ಲಿ 8 ಡಿಪಾರ್ಟ್ಮೆಂಟ್ ಇದೆ ನೋಡಿ, ಇಲ್ಲಿ 8 ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬೇರೆ ಬೇರೆ ಏನಂತಂದರೆ ನಂಬರ್ ಆಫ್ ಪೋಸ್ಟ್ ಇದೆ. ಸೊ ಈಗ ನೀವು ನೋಡ್ಬೋದು ಇಲ್ಲಿ, ಈಗ ಇದು ಎನ್ ಎಚ್ ಕೆದಿದೆ, ಅಂದರೆ ಎನ್ ಎಚ್ ಕೆ, ಆಯಿತಾ? ಇದು ಸೊ ಇದು ನಾನು ನಿಮಗೆ ತೋರಿಸ್ತಾ ಇರೋದು ಎನ್ ಎಚ್ ಕೆ ಇದೆ, ಇದು ಎನ್ ಎಚ್ ಕೆ ತಿಳ್ಕೊಳ್ಳಿ. ಸೊ ಎನ್ ಎಚ್ ಕೆ ಅಂತ ಎಲ್ಲಿದೆ, ಎಲ್ಲಿ ಇದೆ ನೋಡಿ, ಉಳಿಕೆ ಮೂಲ ವೃಂದದ ಖಾಲಿ ಇರುವ ವಿವಿಧ ಹುದ್ದದ ನೇರ ನೇಮಕಾತಿ ಮಾಡುವ ಸಂಬಂಧ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಏನೇನಿದೆ ಸೇಮ್ ಇದೇ ಥರ. ಇಲ್ಲಿ ನೋಡಿ, ಇವಾಗ ಎಚ್ ಕೆದು ಏನು ಕೊಟ್ಟಿದ್ದಾರೆ ಅಂತಂದರೆ, ಎಚ್ ಕೆಯಲ್ಲಿ 5 ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿ ನೋಡಿ, ಎಚ್ ಕೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಕೇಂದ್ರ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಇದರಲ್ಲೆಲ್ಲ ಇಷ್ಟು ಏನಂತಂದರೆ ಈ 5 ಡಿಪಾರ್ಟ್ಮೆಂಟಲ್ಲಿ ಎಚ್ ಕೆ ಇದೆ, ಮತ್ತು ಈ 8 ಡಿಪಾರ್ಟ್ಮೆಂಟಲ್ಲಿ ನಾನ್ ಎಚ್ ಕೆ ಇದೆ. ಎರಡೂ ನಿಮಗೆ ನಾನು ತೋರಿಸ್ತಾ ಇರೋದು. ಎರಡೂರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ, ಎಲ್ಲ ಸೇಮ್ ಇದೆ, ಬರೀ ನಂಬರ್ ಆಫ್ ಪೋಸ್ಟ್ ಅಷ್ಟೇ ಚೇಂಜು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಸಿಲೆಬಸ್, ಎಕ್ಸಾಮು ಎಲ್ಲ ಸೇಮ್ ಇದೆ, ಸರಿನಾ? ಸೊ ಫಸ್ಟ್ ನೋಡಿ, ಎಚ್ ಕೆಯಲ್ಲಿ ನೋಡ್ಬೋದು ನೀವು, ಪ್ರಥಮ ದರ್ಜೆ ಸಹಾಯಕರು ಅಂತಿದೆ. ಕೋರ್ಟ್ ಕ್ಲರ್ಕ್ 1 ಪೋಸ್ಟ್ ಇದೆ, ನೀವು ನೋಡ್ಬೋದು, ವಿತ್ ಸ್ಯಾಲ್ರಿ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರದು ಸ್ಯಾಲ್ರಿ ಕೊಟ್ಟಿದ್ದಾರೆ 21,400, 6 ಪೋಸ್ಟ್ ಇದೆ. ಸೊ ಟೋಟಲ್ ಆಗಿ 7 ಪೋಸ್ಟು ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿದೆ. ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ನೋಡಿ, ಅಧಿಕಾರಿ ಮಾರುಕಟ್ಟೆ ಗ್ರೂಪ್ ಬಿದು 2 ಪೋಸ್ಟ್ ಇದೆ. ಕಿರಿಯ ಅಧಿಕಾರಿ ಮಾರುಕಟ್ಟೆ 1 ಪೋಸ್ಟು, ಮಾರಾಟ ಪ್ರತಿನಿಧಿ 4 ಪೋಸ್ಟು, ಕಿರಿಯ ಮಾರಾಟ ಪ್ರತಿನಿಧಿ ಮಾರುಕಟ್ಟೆ 3 ಪೋಸ್ಟು, ಅಸಿಸ್ಟೆಂಟ್ ಆಪರೇಟರ್ ಇದು 11 ಪೋಸ್ಟು. ಟೋಟಲ್ ಆಗಿ 21 ಪೋಸ್ಟ್ ಇದೆ, ಆಯಿತಾ? ಸೊ ಇದೂ ಒಳ್ಳೆಯ ಒಂದು ಚಾನ್ಸ್ ಇದೆ ಎಚ್ ಕೆ ಅವರಿಗೆ. ರಾಜೀವ್ ಗಾಂಧಿ ಆರೋಗ್ಯದಲ್ಲಿ ನೋಡ್ಬೋದು ನೀವು, ಇದು ಏನಂತಂದರೆ ಬೆಂಗಳೂರಲ್ಲಿ ಅದರಲ್ಲಿರೋದು ಎಲ್ಲದರಲ್ಲೂ 1-2 ಪೋಸ್ಟ್ ಇದೆ. ಅಂದರೆ ಜೂನಿಯರ್ ಪ್ರೋಗ್ರಾಮರ್ 1, ಸಹಾಯಕ ಗ್ರೂಪ್ ಸಿ, ಆಯಿತಾ? ಆಮೇಲೆ ಕಿರಿಯ ಸಹಾಯಕ 2 ಪೋಸ್ಟು, ಟೋಟಲ್ ಆಗಿ 4 ಪೋಸ್ಟ್ ಇದೆ, ರೈಟ್? ಸೊ ಅದು ನೀವು ಬೇಕಾದರೆ ಅಪ್ಲೈ ಮಾಡಿ ತೊಗೋಬೋದು. ಇಲ್ಲಿ ಇನ್ನೊಂದು ಏನಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಏನಂತಂದರೆ ಅದರಲ್ಲಿ ಸಹಾಯಕ ಲೆಕ್ಕಿಗ 13 ಪೋಸ್ಟ್ ಇದೆ. ನಿರ್ವಾಹಕ ಅಂತ ಏನಿದೆ ನೋಡಿ, ಅದರಲ್ಲಿ 240 ಪೋಸ್ಟ್ ಇದೆ. ಟೋಟಲು 253 ಪೋಸ್ಟ್ ಇದೆ, ಸರಿನಾ? ಸೊ ಈಗ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದವರೆಗೆ ಕೆಲಸದ ಮೇಲೆ ತರಬೇತಿ ಇರುತ್ತೆ ನಿಮಗೆ. ಆಮೇಲೆ ಅದು ಮಾಸಿಕ ಎಷ್ಟು ಕೊಡ್ತಾರೆ, 14,000. ಅದಾದಮೇಲೆ ಪರ್ಮನೆಂಟ್ ಪೋಸ್ಟ್ ಏನಿದೆ ಇದು ಕೊಡ್ತಾರೆ, ಸರಿನಾ? ಸೊ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲೂ ಚೆನ್ನಾಗಿದೆ, 16 ಪೋಸ್ಟ್ ಇದೆ. ಅದು ಎಫ್ ಡಿ ಎ ಪೋಸ್ಟ್ ಇದೆ, ಎಸ್ ಡಿ ಎ 27 ಪೋಸ್ಟ್ ಇದೆ. ಟೋಟಲ್ ಆಗಿ 43 ಪೋಸ್ಟ್ ಇದೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳ ವಿವರ, ಆಯಿತಾ? ಸೊ ಇದು 43 ಪೋಸ್ಟು. ಸೊ ಇದು ಏನಂತಾರೆ ಎಚ್ ಕೆದಿದೆ. ನಾನ್ ಎಚ್ ಕೆ ನೋಡೋಣ. ನಾನ್ ಎಚ್ ಕೆ ನೋಡಿ, 8 ಡಿಪಾರ್ಟ್ಮೆಂಟ್ ಇದೆ. 8 ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವುದಿದೆ? ಪ್ರಥಮ ದರ್ಜೆ ಸಹಾಯಕ 4 ಪೋಸ್ಟು, ದ್ವಿತೀಯ ದರ್ಜೆ ಸಹಾಯಕ 14 ಪೋಸ್ಟು. ಸೊ ಇದರಲ್ಲಿ ನೋಡಿ, ಪ್ರಥಮ ದರ್ಜೆ ಸಹಾಯಕದ್ದು, ದ್ವಿತೀಯ ದರ್ಜೆ ಸಹಾಯಕ ಎಲ್ಲನೂ ಟೋಟಲ್ ಆಗಿ 18 ಪೋಸ್ಟ್ ಇದೆ, ಆಯಿತಾ? ಸೊ ಈ 18 ಪೋಸ್ಟಲ್ಲಿ ನೀವೇನಂತಂದರೆ ಯಾವ್ಯಾವುದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ನೋಡ್ಬೋದು, ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಗ್ರೂಪ್ ಬಿ ಪೋಸ್ಟ್ಗೆ, ಆಯಿತಾ? ಸ್ಯಾಲ್ರಿ ನೋಡಿ 40,000ದಿಂದ 900, ಆಮೇಲೆ 78,000 ಆಗುತ್ತೆ ಅಂತ ಹೇಳ್ತಾರೆ. ಹುದ್ದೆಗಳು 7 ಇದೆ. ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನೆ 61,000 ಇದೆ, 2 ಪೋಸ್ಟ್ ಇದೆ, ಅದನ್ನು ಚೆನ್ನಾಗಿದೆ. ಕಿರಿಯ ಅಧಿಕಾರಿ ಆಮೇಲೆ ಇದು 1 ಪೋಸ್ಟ್ ಇದೆ. ಆಮೇಲೆ ಕಿರಿಯ ಅಧಿಕಾರಿ ಉತ್ಪಾದನೆ ನಿರ್ವಹಣೆ 2 ಪೋಸ್ಟ್ ಇದೆ. ಆಮೇಲೆ ಇದರಲ್ಲಿ 2 ಪೋಸ್ಟ್ ಇದೆ. ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಬೆಂಗಳೂರು ಸಂಕೀರ್ಣ ಅಂತ ಹಾಕಿದ್ದಾರೆ. ಟೋಟಲ್ ಆಗಿ 14 ಪೋಸ್ಟು. ನೋಡಿ, ಎಲ್ಲನೂ ಹೇಳ್ಕೊಡ್ತಾ ಇರೋದು ನಾನು, ಬರೀ ಸಿವಿಲ್ ಅಷ್ಟೇ ಅಲ್ಲ, ಎಲ್ಲನೂ ಹೇಳ್ತಾ ಇರೋದು. ನೆಕ್ಸ್ಟು ರಾಜೀವ್ ಗಾಂಧಿಯಲ್ಲಿ ನೋಡಿ, ಇದರಲ್ಲಿ 4 ಪೋಸ್ಟ್ ಇದೆ. ಜೂನಿಯರ್ ಪ್ರೋಗ್ರಾಮರು, ಸಹಾಯಕ ಇಂಜಿನಿಯರ್ ಸಿವಿಲ್ ಇಲ್ಲಿದೆ ನೋಡಿ, ಆಯಿತಾ? ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ, ಆಯಿತಾ? ಅದು ಬಂದುಬಿಟ್ಟು 1 ಪೋಸ್ಟ್ ಅಷ್ಟೇ ಇದೆ, ಒಂದೇ ಪೋಸ್ಟು, ಅದು ಇಲ್ಲಿ ಕೊಟ್ಟಿದ್ದಾರೆ.
ನೀವು ನೋಡ್ಕೋಬೋದು. ಆಯಿತಾ, ಒಂದು ನಿಮಿಷ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ಅಂಡರ್ಲೈನು, ಸೊ ಅದು ಗೊತ್ತಾಗುತ್ತೆ ನಿಮ್ಗೆ. 2ನೇ ನಂಬರ್ ನೋಡಿ, 3rd ನಂಬರು ಸಹಾಯಕ ಗ್ರಂಥಪಾಲಕ 1 ಪೋಸ್ಟ್ ಇದೆ, ಸಹಾಯಕದ್ದು 11 ಪೋಸ್ಟ್ ಇದೆ, ಕಿರಿಯ ಸಹಾಯಕ ಗ್ರೂಪ್ ಸಿ 23 ಇದೆ. ಸೊ ಇದು ಸ್ಯಾಲ್ರಿ ಬಂದ್ಬಿಟ್ಟು ಇದಿಷ್ಟಿದೆ. ಆಯಿತಾ, ಇದು ಅಂದರೆ ಒಂದು 30 ರಿಂದ 35 ಆರಾಮಾಗಿ ಸ್ಯಾಲ್ರಿ ಹೋಗುತ್ತೆ ಕಿರಿಯ ಸಹಾಯಕ. ಸರಿನಾ? ಓಕೆ. ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ ನಿರ್ವಾಹಕ ಪೋಸ್ಟ್ 60 ಇದೆ, ಸಹಾಯಕ ಲೆಕ್ಕಿಗ 3 ಇದೆ. ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ಪೋಸ್ಟ್ ಇದೆ ನಿರ್ವಾಹಕದು, ಅಲ್ಲಿ ಅಪ್ಲೈ ಮಾಡ್ಕೋಬೋದು ನೀವು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 3 ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ. ಸಹಾಯಕ ಸಂಚಾರ ನಿರೀಕ್ಷಕ 15 ಪೋಸ್ಟು, ಆಮೇಲೆ ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ 4 ಪೋಸ್ಟು, ಟೋಟಲ್ ಆಗಿ 19 ಪೋಸ್ಟು. ಆಯಿತಾ, ನೆಕ್ಸ್ಟು ಕೃಷಿ ಮಾರುಕಟ್ಟೆ ಇಲಾಖೆ ಖಾಲಿ ಇರುವ ವಿವರ. ಇಲ್ಲಿ ನೋಡ್ಬೋದು ನೀವು, ಸಹಾಯಕ ಇಂಜಿನಿಯರ್ ಸಿವಿಲ್ ಅಂತ ಇದೆ. ಸಿವಿಲ್ ಫಸ್ಟ್ ಸಿವಿಲೇ ಇದೆ. ಸೊ ಸ್ಯಾಲ್ರಿ ಚೆನ್ನಾಗಿದೆ, 70,000 ಇದೆ. ನಂಬರ್ ಆಫ್ ಪೋಸ್ಟ್ 10 ಪೋಸ್ಟ್ ಇದೆ. ರೈಟ್, ಸೊ ಒಂದು ಅಪರ್ಚುನಿಟಿ ಇದೆ, ಸಿವಿಲ್ ಅವರಿಗೆ ಒಂದು ಅಪರ್ಚುನಿಟಿ ಇದೆ. ನೆಕ್ಸ್ಟ್ ಸೇಮ್ ಅದೇ ಡಿಪಾರ್ಟ್ಮೆಂಟಲ್ಲಿ ಕಿರಿಯ ಅಭಿಯಂತರು ಸಿವಿಲ್ ಇದೆ. ಆಯಿತಾ, ತಾತ್ಕಾಲಿಕ ಹುದ್ದೆ ಗ್ರೂಪ್ ಸಿ ಅಲ್ಲಿ 54,000 ಇದೆ. ಬಟ್ ಸ್ಯಾಲ್ರಿ ಬಂದ್ಬಿಟ್ಟು ಇದೂ ಒಂದು 55,000 ಆಗುತ್ತೆ. ಇನ್ ಹ್ಯಾಂಡ್ ಸ್ಯಾಲ್ರಿ 60 ಬರುತ್ತೆ ನಿಮ್ಮ ಹತ್ತು. ಮಾರುಕಟ್ಟೆ ಮೇಲ್ವೀಕ್ಷಕರನ್ನು 30 ಪೋಸ್ಟ್ ಇದೆ, ಸ್ಯಾಲ್ರಿ ಇದ್ರದ್ದು ಚೆನ್ನಾಗಿದೆ. ಆಮೇಲೆ ಪ್ರಥಮ ದರ್ಜೆ ಸಹಾಯಕ ಅದೂ ಇದೆ, 30 ಪೋಸ್ಟ್ ಇದೆ. ಆಯಿತಾ, ಅದಾದಮೇಲೆ ದ್ವಿತೀಯ ದರ್ಜೆ ಸಹಾಯಕ ಅದನ್ನು 30 ಪೋಸ್ಟ್ ಇದೆ. ಒಳ್ಳೆ ಇದು ಒಂದು ಚಾನ್ಸ್ ಇದೆ ಎಲ್ಲರಿಗೆ. ಮಾರಾಟ ಸಹಾಯಕಾರರು 75 ಪೋಸ್ಟ್, ಟೋಟಲ್ ಆಗಿ 180 ಪೋಸ್ಟ್ ಇದೆ ಕೃಷಿ ಮಾರುಕಟ್ಟೆ ಇಲಾಖೆ. ಆಯಿತಾ, ಸೊ ಇದರಲ್ಲಿ ಒಂದು ಚಾನ್ಸ್ ಇದೆ. ಸಿವಿಲ್ ಯಾರ್ಯಾರು ಮಾಡಿದ್ದೀರಾ, ಬಿ ಸಿವಿಲ್ ಇರೋರಿಗೆ ಇಲ್ಲಿ ಒಂದು ಚಾನ್ಸ್ ಇದೆ, 10 ಪೋಸ್ಟ್ ಇದೆ. ಕಿರಿಯ ಅಭಿಯಂತರ ಸಿವಿಲು 5 ಪೋಸ್ಟ್ ಇದೆ. ಸೊ ನೀವು ಇದಕ್ಕೆ ಟ್ರೈ ಮಾಡ್ಬೋದು. ಸಿಲೆಬಸ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ, ವಿಡಿಯೋನ ನೋಡ್ತಾ ಇರಿ. ತಾಂತ್ರಿಕ ಶಿಕ್ಷಣದಲ್ಲಿ ಪ್ರಥಮ ದರ್ಜೆ ಸಹಾಯಕ 50 ಪೋಸ್ಟ್ ಬರೋದಿದೆ, 50 ನಂಬರ್ ಆಫ್ ಪೋಸ್ಟು ಫೈನಲ್ ಆಗುತ್ತೆ. ನೆಕ್ಸ್ಟು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅಂದರೆ PUC ಕಾಲೇಜಲ್ಲಿ ಗ್ರಂಥಪಾಲಕ ಗ್ರೂಪ್ ಸಿ 33,450. ಆಯಿತಾ, ಆಮೇಲೆ 10 ಪೋಸ್ಟು ಇದರಲ್ಲಿ, ಇದು ಸ್ಯಾಲ್ರಿ 33,000 ಇದೆ, ನಂಬರ್ ಆಫ್ ಪೋಸ್ಟ್ 10 ಇದೆ. ಈಗ ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ, ಅದು ಇಂಪಾರ್ಟೆಂಟ್. ಪ್ರಥಮ ದರ್ಜೆ ಸಹಾಯಕ ಇದು 1ನೇ ನಂಬರು. ಆಯಿತಾ, ಸಹಾಯಕ ಅಥವಾ ಸಹಾಯಕ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರು ಇವೆಲ್ಲದಕ್ಕೆ ಯಾವುದಾದ್ರೂ ಒಂದು ಏನಂತಂದರೆ, ನೀವು ಏನಂತಂದರೆ ಪದವಿ ಮುಗಿಸಿರ್ಬೇಕು, ಅಂದರೆ ನಿಮ್ಮ ಡಿಗ್ರಿ ಮುಗ್ದಿರ್ಬೇಕಷ್ಟೇ. ಯಾವುದಾದ್ರೂ ಒಂದು ಅಂತ ಹೇಳಿದ್ದಾರೆ, BA BSc BCom ಯಾವುದೇ ಇರಲಿ, BE BTech ಯಾವುದೇ ಇರಲಿ, ಅದರಲ್ಲಿ ಮಾಡಿದ್ರೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ದ್ವಿತೀಯ ದರ್ಜೆ ಸಹಾಯಕ ಅಥವಾ ಮಾರಾಟ ಸಹಾಯಕ ಕಿರಿಯ ಸಹಾಯಕ ಇರೋದು ಯಾರ್ಯಾರಿದ್ದಾರೆ, ನೀವು PUC ಮುಗಿಸಿರೋರಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಡಿಪ್ಲೊಮಾ ಮುಗಿಸಿರೋರಿದ್ದರೂ ಅಪ್ಲೈ ಮಾಡ್ಬೋದು. ಸರಿನಾ? ತಿಳಿತಲ್ಲ. ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ HSC ಇದು ಮಾಡಿದ್ರು, ಇವೆರಡು ಮಾಡಿದ್ರು ನೀವು ಎಲಿಜಿಬಲ್ ಇದ್ದೀರಾ, ಅದಕ್ಕೂ ನೀವು ಅಪ್ಲೈ ಮಾಡ್ಬೋದು. ಸಹಾಯಕ ಸಂಚಾರ ನಿರೀಕ್ಷಕ ಇದರಲ್ಲಿ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಅಂದರೆ ಆರ್ಟ್ಸು ಕಾಮರ್ಸು PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ಉತ್ತೀರ್ಣರಾಗಿರ್ಬೇಕು. ಆಯಿತಾ, ಅಥವಾ 10+2 ಇದರಲ್ಲಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 3 ವರ್ಷ ಡಿಪ್ಲೊಮಾ ಇತ್ತಂದ್ರೂ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ರೈಟ್, ಓಪನ್ ಯಾರ್ಯಾರು ಇದೆ ಅವ್ರಿಗೆ ಇದು ಬರೋದಿಲ್ಲ. ಓಪನ್ ಯಾರ್ಯಾರು ತೊಗೊಂಡಿದ್ದೀರ 12th ಅವ್ರಿಗೆ ಈ ಪೋಸ್ಟು ಬರೋದಿಲ್ಲ. ಸರಿನಾ? ನಿರ್ವಾಹಕ ಯಾರು ಅಪ್ಲೈ ಮಾಡ್ತೀರಲ್ಲ ಅದ್ರದ್ದು ಏನಂತಂದರೆ PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ನಲ್ಲಿ ಉತ್ತೀರ್ಣರಾಗಬೇಕು. 10+2 ಅಥವಾ ತತ್ಸಮಾನ ಡಿಪ್ಲೊಮಾ ಎಲ್ಲದಕ್ಕೆ ಎಲಿಜಿಬಲ್ ಇದೆ ನೋಡಿ. ಗ್ರೂಪ್ ಸಿ ಪೋಸ್ಟ್ ಎಲ್ಲೆಲ್ಲಿದೆ ಅಲ್ಲಲ್ಲಿ ಎಲ್ಲರೂ ಎಲಿಜಿಬಲ್ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಆಯಿತಾ, ಆಮೇಲೆ ಇದಕ್ಕೆ ಈ ನಿರ್ವಾಹಕ ಪೋಸ್ಟ್ಗೆ ಇಲ್ಲೊಂದು ಕಂಡೀಷನ್ ಇದೆ. ಮಾನ್ಯತೆ ಹೊಂದಿರೋ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರಬೇಕು. ನಿಗದಿಪಡಿಸಿದ ಭೌತಿಕ ಮಾನದಂಡದಂತೆ ಪುರುಷರು 150 ಸೆಂಟಿಮೀಟರ್ ಇರಬೇಕು, ಮಹಿಳೆಯರದ್ದು ಇಷ್ಟು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫಿಸಿಕಲ್ ಇಂಪಾರ್ಟೆನ್ಸ್ ಇದೆ ಇಲ್ಲಿ. ನೆಕ್ಸ್ಟ್ ಸಹಾಯಕ ಲೆಕ್ಕಿಗಗೆ ಕಾನೂನಿನ ಇದರಲ್ಲಿ ವಾಣಿಜ್ಯ ಶಾಸ್ತ್ರ 3 ವರ್ಷಗಳ ಬ್ಯಾಚುಲರ್ ಪದವಿ ಇರಬೇಕು, ಕಂಪ್ಯೂಟರ್ ಜ್ಞಾನ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಆಮೇಲೆ ಲೆಕ್ಕಪತ್ರ ಮಾರುಕಟ್ಟೆ ಎನಿ ಡಿಗ್ರಿ ವಿತ್ MBA ಫೈನಾನ್ಸ್ ಆರ್ ಎನಿ ಡಿಗ್ರಿ ವಿತ್ ಇಂಟರ್ ACA AICWA 5 years ಎಕ್ಸ್ಪೀರಿಯನ್ಸ್ ಎಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್. ಅಂದರೆ ಇದು ಎಕ್ಸ್ಪೀರಿಯನ್ಸ್ ಪೋಸ್ಟ್ ಇದೆ ನೋಡಿ. ಆಯಿತಾ, ನೋಡಿ ಎಕ್ಸ್ಪೀರಿಯನ್ಸ್ ಪೋಸ್ಟ್ಗೂ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಇದು ಎಕ್ಸ್ಪೀರಿಯನ್ಸ್ ಪೋಸ್ಟು. ನೆಕ್ಸ್ಟು 7 ನಂಬರ್ ಕಿರಿಯ ಅಧಿಕಾರಿ QAD ಮತ್ತು ಕಿರಿಯ ಅಧಿಕಾರಿ R&D MSc ಕೆಮಿಸ್ಟ್ರಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಉತ್ಪಾದನೆ ನಿರ್ವಹಣೆ ಕಿರಿಯ ಅಧಿಕಾರಿ BE BTech ಕೆಮಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ IP ಅವ್ರ MSc ಕೆಮಿಸ್ಟ್ರಿ ಇದ್ದರೆ ಅಪ್ಲೈ ಮಾಡ್ಬೋದು. ಕಿರಿಯ ಅಧಿಕಾರಿ ಸಾಮಗ್ರಿ ಅದರಲ್ಲಿ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಅದು ಅಪ್ಲೈ ಮಾಡ್ಬೋದು. ಸಹಾಯಕ ಗ್ರಂಥಪಾಲಕ ಮಸ್ಟ್ ಡಿಗ್ರಿ ಲೈಬ್ರರಿ ಸೈನ್ಸ್ ಇರಬೇಕು, ಆಮೇಲೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಆಯಿತಾ, ಇದು ಇದ್ದೇ ಇರಬೇಕು, ಅಂದರೆ ನೀವು ಅಪ್ಲೈ ಮಾಡ್ಬೋದು. ಗ್ರಂಥಪಾಲಕದ್ದು
MLib ಇರಬೇಕು, MISc ಇನ್ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ 55% ಮಾರ್ಕ್ಸ್ ಇರಬೇಕು. ಜೂನಿಯರ್ ಪ್ರೋಗ್ರಾಮ್ದು ಅದೇ ಥರ ಇದೆ, ಬ್ಯಾಚುಲರ್ ಡಿಗ್ರಿ ಯಾವುದಾದ್ರೂ ಇದ್ರೂ ನಡೆಯುತ್ತೆ. ಇನ್ ಎಲೆಕ್ಟ್ರಾನಿಕ್ಸ್ ಅವ್ರ ಕಂಪ್ಯೂಟರ್ ಸೈನ್ಸ್ ಇರಬೇಕು, ಅವ್ರ MCA ಜೂನಿಯರ್ ಪ್ರೋಗ್ರಾಮರ್. ಸಹಾಯಕ ಇಂಜಿನಿಯರ್ ಸಿವಿಲ್ ನಿಮಗೆ ಗೊತ್ತಿದೆ, BE ಸಿವಿಲ್ ಆಗಿರೋರು ಅಪ್ಲೈ ಮಾಡ್ಬೋದು. ಸಹಾಯಕ ಅಭಿಯಂತರ ಸಿವಿಲ್ ಇದೂ BE ಸಿವಿಲ್ ಆಗಿರೋರು ಅಪ್ಲೈ ಮಾಡ್ಬೋದು. ಎರಡೂ ಸೇಮ್ ಇದೆ, ನಂಬರ್ ಆಫ್ ಪೋಸ್ಟ್ ಅಷ್ಟೇ ಬೇರೆ ಬೇರೆ ಇದೆ, ಸ್ವಲ್ಪ ಪೊಸಿಷನು ಬೇರೆ ಬೇರೆ ಇದೆ ಇದರಲ್ಲಿ. ಕಿರಿಯ ಅಭಿಯಂತರು ನಿಮ್ಗೆ ಗೊತ್ತಿದೆ, ಡಿಪ್ಲೊಮಾ ಸಿವಿಲ್ ಇರೋರು ಅಪ್ಲೈ ಮಾಡ್ಬೋದು. ಆಯಿತಾ, BE ಅವರಿಗೆ ಅಲೋ ಮಾಡಿಲ್ಲ. ಆಮೇಲೆ ಮಾರುಕಟ್ಟೆ ಮೇಲ್ವಿಚಾರಕರು BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕೋಆಪರೇಷನ್ ಇದರಲ್ಲಿರೋರು ಏನಂತಂದರೆ ನೀವು ಎಲಿಜಿಬಲ್ ಇದ್ದೀರಾ, ರೈಟ್. ಸೊ ಇದಿಷ್ಟು ಏನಂತ ಏಜ್ ನೋಡಿ. ನೆಕ್ಸ್ಟು ಏಜು ಸಾಮಾನ್ಯ ಅಭ್ಯರ್ಥಿಗಳೇ ಆ್ಯಸ್ ಪರ್ ಏನು ಗೌರ್ಮೆಂಟ್ ರೂಲ್ಸ್ ಕೊಟ್ಟಿದೆ ಅದರ ಪ್ರಕಾರ ಇದು 38 ವರ್ಷ ಮಾಡಿದ್ದಾರೆ ಇವಾಗ. 2A 2Bಗೆ 3A 3Bಗೆ 41 ವರ್ಷ 43 ವರ್ಷ. ಅಂದರೆ ಇದು ಏನು ಈಗ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಇವಾಗ, ಮೊದಲು ಇರಲಿಲ್ಲ, ಇವಾಗ ಮತ್ತೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂದರೆ ನಿಮಗೆ ಚಾನ್ಸ್ ಇದೆ. ಓಕೆ, ಎಸ್. ನೆಕ್ಸ್ಟ್ ಇಂಪಾರ್ಟೆಂಟು ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ. ಇದರಲ್ಲಿ ನೋಡ್ಬೋದು ನೀವು, ಈ ಇದರಲ್ಲಿ ಏನು ಗ್ರೂಪ್ ಬಿ ಮತ್ತು ಸಹಾಯಕ ಇಂಜಿನಿಯರ್ ಗ್ರೂಪ್ ಬಿ, ಸಹಾಯಕ ಇಂಜಿನಿಯರ್ ಸಿವಿಲ್ ಇವೆಲ್ಲದಕ್ಕೆ ಈ ಎಲ್ಲ ಪೋಸ್ಟ್ಗೆ ನೋಡ್ಬೋದು ನೀವು, ಎಲ್ಲ ಪೋಸ್ಟ್ಗೆ ಪತ್ರಿಕೆ 1 ಪತ್ರಿಕೆ 2 300 ಅಂಕ 2 ಗಂಟೆ ಟೈಮು, ಇದಕ್ಕೂ 300 ಅಂಕ 2 ಗಂಟೆ ಟೈಮು. ಅಂದರೆ ಎಕ್ಸಾಮು 600 ಮಾರ್ಕ್ಸ್ ಇರುತ್ತೆ, ರೈಟ್. ಕನ್ನಡ ಪೇಪರ್ ನೀವು ನೋಡ್ಕೋಬೋದು. ಇಲ್ಲಿ ಕನ್ನಡ ಅಂತೀನಿ, ಇಲ್ಲಿ ಏನಂತಾರೆ GK ಪೇಪರು. ಸಾಮಾನ್ಯ ಪತ್ರಿಕೆಯಲ್ಲಿ ಪ್ರಚಲಿತ ವಿದ್ಯಮಾನ, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ತಂತ್ರ ಎಲ್ಲ ಇದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕೊಟ್ಟಿದ್ದಾರೆ. ನಾನು ಒಂದೊಂದಾಗಿ ಓದೋದ್ರಲ್ಲಿ ಏನು ಮೀನಿಂಗೇ ಇಲ್ಲ, ಎಲ್ಲನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿಗಿಂತ ಜಾಸ್ತಿ ಇದೆ, ಆಯಿತಾ. ಪ್ರಥಮ ದರ್ಜೆ ಸಹಾಯಕರಿಗೆ ಏನಂತಂದರೆ ನೋಡಿ, ನಂಬರ್ ಆಫ್ ಮಾರ್ಕ್ಸು ಇಲ್ಲಿ ಬೇರೆ ಇದೆ. ಇಲ್ಲಿ 100 ಇದೆ, ಇಲ್ಲಿ 100 ಆಯಿತಾ. ಸೊ ಗ್ರೂಪ್ ಬಿ ಆಲ್ಮೋಸ್ಟ್ ಅಲ್ಲಿ FDA SDA ನಿಮ್ಗೆ ಗೊತ್ತಿದೆ ಏನೇನಿರುತ್ತೆ ಅಂತ, ಅದೇ ಇದೆ. ಅದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ, ಆಯಿತಾ. ಸೊ ಇವೆಲ್ಲದಕ್ಕೂ ಸೇಮ್ ನೀವು ಸ್ಟಡಿ ಮಾಡಬೇಕು. ಆಮೇಲೆ ಇದು ಸ್ಪೆಸಿಫಿಕ್ ಪೇಪರ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಸಿವಿಲ್ದು ಇನ್ನೂ ಕೊಟ್ಟಿಲ್ಲ. ಸಿವಿಲ್ದು ಕೊಟ್ಟ ತಕ್ಷಣ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಸರಿನಾ. ಸೊ ಇದೂ ಮತ್ತೆ ಇಲ್ಲಿ ನೋಡಿ ಇದೆ, ದ್ವಿತೀಯ ದರ್ಜೆ ಕಿರಿಯ ಸಹಾಯಕ, ಸಹಾಯಕ ಸಂಚಾರಕ, ನಿರ್ವಾಹಕ, ಅದಕ್ಕೂ ಇದು ಸೇಮ್ ಸಿಲೆಬಸ್ ಇದೆ. 100 ಮಾರ್ಕ್ಸು 2 ಗಂಟೆ 2 ಗಂಟೆ ಇದು ಸೇಮ್ ಇರುತ್ತೆ. ಇಲ್ಲಿ ಇನ್ನೊಂದು ಏನು ಗೊತ್ತಾ, ಇದು ಇಂಪಾರ್ಟೆಂಟ್, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ನೆಗೆಟಿವ್ ಒಂದು ಇದ್ದೇ ಇರುತ್ತೆ, 1/4 ನೆಗೆಟಿವ್ ಇದೆ. ಈಗ ಮೊನ್ನೆ 5th ಆಪ್ಷನ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದು ನೋಡಿ, 5th ಆಪ್ಷನ್ನು, ಅದಕ್ಕೆ ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಇದೊಂದು ಒಳ್ಳೆ ಕೆಲಸ, ಆಯಿತಾ. 5 ನಿಮಿಷ ಸಪ್ರೇಟ್ ಓನ್ಲಿ ಫಾರ್ ಟಿಕ್ಕಿಂಗ್, 5 ನಿಮಿಷ ಅದಕ್ಕೆ ಕೊಟ್ಟಿದ್ದಾರೆ, ಆಯಿತಾ. ನೀವು ಏನಾದರೂ ಮಾಡಿ 5 ನಿಮಿಷದಲ್ಲಿ ಎಕ್ಸ್ಟ್ರಾ 5 ನಿಮಿಷ ಕೊಟ್ಟಿದ್ದಾರೆ, ಗೊತ್ತಾಯ್ತಾ. ಅಂದರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರೋ ಟೈಮ್ಗಿಂತಲೂ 2 ಗಂಟೆ ಆದಮೇಲೆ ನಿಮ್ಗೊಂದು 5 ನಿಮಿಷ ಟೈಮ್ ಕೊಡ್ತಾರೆ, ಎರಡರಲ್ಲೂ 5 ನಿಮಿಷ ಟೈಮ್ ಕೊಡ್ತಾರೆ, ಸರಿನಾ. ಸೊ ಅದನ್ನು ನೀವು ನೋಡಿ ಏನಂತಂದರೆ ಬರೀ ಟಿಕ್ ಮಾಡ್ಕೊಳ್ಳಿ ಅಂತ ಹೇಳೋದು. ಚೆನ್ನಾಗಿದೆ, ಒಳ್ಳೆ ಮೂವಿದು, ಐ ಅಪ್ರಿಷಿಯೇಟ್ ದಿಸ್. ಓಕೆ, ಸೊ ಇದಿಷ್ಟು ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕಿತ್ತು. ಒಳ್ಳೆ ಒಂದು ಅಪಾರ್ಚುನಿಟಿ ಇದೆ. ಏನು ಸರ್ ಸಿವಿಲ್ ಪೋಸ್ಟೇ ಇಲ್ಲ ಅಂತ ನೀವು ಕ್ವಶನ್ ಮಾಡ್ಬೋದು, ಮೆಕ್ಯಾನಿಕಲ್ ಅವರು, ಎಲೆಕ್ಟ್ರಿಕಲ್ ಅವರು. ಎನಿ ಡಿಗ್ರಿ ಇದೆಯಲ್ಲ, ಎನಿ ಡಿಗ್ರಿ ಮೇಲೆ ಯಾಕೆ ಅಪ್ಲೈ ಮಾಡೋಕ್ಕಾಗಲ್ಲ ನಿಮಗೆ? ಓದ್ಬೇಕು ತಾನೆ ನೀವು, ಎನಿ ಡಿಗ್ರಿಯಲ್ಲಿ ಓದಿ ಆರಾಮಾಗಿ ಬರಿಬೋದಲ್ಲ ಎಕ್ಸಾಮ, ಆಯಿತಾ. ಸೊ ಅದ್ರ ಬಗ್ಗೆ ಈ ಥರ ವಿಚಾರ ಮಾಡಿ ಅಂತ ಹೇಳ್ತಾ ಇರೋದು, ಸರಿನಾ. ಸೊ ಇದು ಇನ್ನು ನೋಟಿಫಿಕೇಶನ್ ಅಲ್ಲ, ಇದು ಇನ್ಫಾರ್ಮೇಷನ್ ಅಷ್ಟೇ, ರೈಟ್. ಸೊ ನೋಟಿಫಿಕೇಶನ್ ಬಂದ ತಕ್ಷಣ ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕನ್ಫರ್ಮ್ ಆಗಿ ಅದ್ರ ಬಗ್ಗೆ ಎಲ್ಲನೂ ಡೀಟೇಲ್ಸ್ನ ಕೊಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್. ಥ್ಯಾಂಕ್ ಯು ಸೋ ಮಚ್.